ನಮಸ್ತೆ ಕನ್ನಡ ಜನತೆಗೆ ಇವತ್ತಿನ ವ್ಲಾಗ್ಗೆ ಸ್ವಾಗತ ಸುಸ್ವಾಗತ. ನಾನು ನಿಮ್ಮ ಪ್ರೀತಿಯ ಪವನ್ ಕನ್ನಡಿಗ. ಇವತ್ತಿನ ವ್ಲಾಗ್ ಏನಂತ ಅಂದರೆ, ಬೆಳಗ್ಗೆನೇ ಎದ್ದೆ, ನಮ್ಮ ಅಮ್ಮ ಏನೋ ಒಂಚೋದಕ್ಕೆ ಮ್ಯಾಗಿಗೆ ಸೊಪ್ಪಿಗಮ್ಮ ಅಂತು ಸುಸಂಬರದ ಬಂದೆ. ಇವತ್ತು ಕಾಮಿಡಿ ಚೆನ್ನಾಗಿರುತ್ತೆ, ಮುಂದೆ ಹೋಗಿ ನೋಡಿ ಗೊತ್ತಾಗುತ್ತೆ. ತೋಟ ತಗೊಂಡಿದ್ದೆ, ಕೆಲಸ ಮುಗಿಸ್ಕೊಂಬಂದು ಅಲ್ಲೇ ಕಾಲೇಜ್ ಬೇರೆ ಟೈಮ್ ಆಗಿತ್ತು, ರೆಡಿಯಾಗಿ ಹೊರಟಿದ್ದೆ. ನಮ್ಮಮ್ಮ ಬಾಕ್ಸ್ ಹಾಕಿತ್ತು ಅಂತ ಕೇಳಿದೆ. ಬಾಕ್ಸ್ ಹಾಕಿದೆ ಅಮ್ಮೆ. A few moments later. ಸೀದಾ ಹೊರಟೆ, ಟೈಮ್ ಬೇರೆ ಆಗಿತ್ತು. ನಮ್ಮಮ್ಮ ಬಾಕ್ಸ್ ಹಾಕಿತ್ತು, ಅದನ್ನೆಲ್ಲ ಬ್ಯಾಗ್ಗಡೆ ಇಕ್ಕೊಂಡು ಹೊರಟೆ. ಬಸ್ ಸಿಗುತ್ತೆ ಡೌಟ್ ಇತ್ತು, ಹುಡುಗರಿಗೆ ಫಾರ್ಮ್ ಮಾಡಿದೆ, ಐದು ಬಂದ್ರು. ಸೀದಾ ಬಸ್ ಸ್ಟ್ಯಾಂಡ್ ಕಡೆಗೆ ಹೋದೆ. ಕಾಲೇಜ್ ಹೋಗಲ್ಲ ನೀನು, ಸುಮ್ಮನೆ ಹೋಗೋದು. ಎಲ್ಲ ಕಡೆ ಅಲ್ಲ ಕಡಿಯೋದಲ್ಲ, ಒಂದು ಎದ್ದೋಳ್ತಿದಂಗೆ ಹುಡುಕಿ ತಡಿಕೆ ಬದುಕು ಮಾಡಿದ್ರ ಮೇಲೆ ಯಾಕೆ ಮಕ್ಕಳು ಒಂದು ರೋಸ್ ಕೊಡ ಬಚ್ಚಿನ ಅಷ್ಟೇನಾ. ನನಗಂತೂ ಈ ಜೀವನವೇ ಬೇಸರವಾಗಿ ಹೋಗ್ಬಿಟ್ಟಿದೆ. ಸೀದಾ ಕಾಲೇಜ್ ಹತ್ರ ಹೋದ್ವು. ಗೊತ್ತಿತ್ತು ಲೇಟಾಗಿ ಹೋಗಿ ಟೀಚರ್ ಬೈತಾರೆ ಅಂತ. ನಮ್ ಕಾಲೇಜ್ ಒಂದು ಕೈ ಮುಗಿದ್ಬಿಟ್ಟು ಸೀದಾ ಕಾಲೇಜ್ ಒಳಗಡೆ ಹೋದ್ವು. ಬೇಕು ಅಂತ ಬಂದದಲ್ಲ, ದಾರಿ ತಪ್ಪಿ ಬಂದದ್ದು. ಹೋಗ್ಲಿಕ್ಕೆ ಮನಸ್ಸುಂಟು. ಎಂತ ಎಂತ ಮಂಡಿ ಎಲ್ಲ ಅರ್ಥ ಆಯ್ತಾ? ಹೋಗ್ಲಿಕ್ಕೆ ಮನಸ್ಸುಂಟು, ನೀವು ದಾರಿ ಮಾಡಿ ಕೊಡ್ಬೇಕು. ಹಿಂಗ ಕಾಲೇಜು ಮುಗೀತು, ಕ್ಲಾಸ್ ತಗೊಂಡಿದ್ದು, ಕ್ಲಾಸು ಮುಗೀತು. ಹುಡುಗರು ನಾವೆಲ್ಲ ಸಿದ್ಧ ಆಚೆ ಬಂದ್ವು. ಕನ್ನಡ ತಾಯಿ ಮಕ್ಕಳೆಲ್ಲ ಎದ್ ಬಂದ್ರಪ್ಪ, ಹೋಗ್ಮ ನಡೀರಲೇ. ಕಾಲೇಜ್ ಬಗ್ಗೆ ನಿಮ್ಮ ಅನಿಸಿಕೆ? ಊಟಕ್ಕೆ ಬಿಟ್ಟವ್ರೆ, ಊಟ ಮಾಡಿ ತಿರ್ಗಾ ಹೋಗ್ಬೇಕು. ಅಲ್ಲ ಏನಾದ್ರು ಹೆಂಗಿದ್ರು ಕ್ಲಾಸ್ ಮುಗೀತು, ಕ್ಲಾಸ್ ಇರ್ಲಿಲ್ಲ. ಅದೇ ಖುಷಿಗೆ ಕಾಲೇಜ್ ಎಲ್ಲ ಒಂದ್ ರೌಂಡ್ ಆಗ್ತಿದ್ವಿ. ಹಂಗೈತೆ ನೋಡೋಣ ಅಂತಂದ ಪ್ರಿನ್ಸಿಪಲ್ ನೋಡ್ ಕರ್ದ್ಬಿಟ್ರು. ಏನ್ ಮಾಡ್ತಿದ್ದೀರಾ ಅಂತಂದ. ಎಲ್ಲ ದಿಕ್ಕಪದ ಓಡ್ಬಿಟ್ರು. ಇದನ್ನೆಲ್ಲ ಕಣ್ಣಿಂದ ನೋಡಿ ಕಂಗಾಲ ಆಗ್ಬಿಟ್ಟಿದೀನಿ. ಬೇಕಣ್ಣ ಈ ಲೋಪರ್ ನನ್ ಮಗನ್ ತಲೆ ಬೇಕೇ ಬೇಕು. ಸೀದಾ ಕಾಲೇಜಿಂದ ಬಸ್ ಸ್ಟ್ಯಾಂಡ್ ಹೋದ್ವು. ಬಸ್ ಸ್ಟ್ಯಾಂಡ್ ಅಲ್ಲಿ ಸೀದಾ ಬಸ್ ಹತ್ತು ಅಂತ ಹೋದ್ವು. ಬಸ್ ಬಿಟ್ಟಾಗ್ಬಿಡ್ತು. ನೋಡ್ಕೊಂಡು ಹೋದ ಹೋಗತ್ತು ಬಸ್ ಹೋದ್ಲು, ಸಿರಾಕ್ ಹೋದಂಗ ಆತತ್. ನಮ್ದು ಯಾರು ಹತ್ತೀರಿ ನಮ್ಮ ಬಸ್ ಹೋತಲ್ಲೋ ನನ್ ಮಗಂತ ಮಾತಾಡ್ಕೊಂಡು ಅಲ್ಲಿಂದ ಸೀದಾ ಚೋಡೋರಿಗೆ ಬಂದೆ. ಸಣ್ಣ ಹುಡುಗರು ಅವೆರಡು ಸಿಕ್ಕಿತು, ನಿನ್ಸ್ಕೊಂಡ್ ಮಾತಾಡ್ಸಿದ್ದೆ. ಯಶಭಿಮನ್ನ ಎಷ್ಟು ಯಾವ್ಯಾವ ಪಿಕ್ಚರ್ ನೋಡಿದ್ಯಾ? ಆಮೇಲೆ ಈ ಬಸ್ ಬಗ್ಗೆ ಏನ್ ಹೇಳಕ್ ಇಷ್ಟಪಡ್ತೀಯಾ? ಯಾರನ್ನ? ಡಿ ಬಾಸ್ ಅಭಿಮಾನಿಗಳು ಪಾಪ ಬಸ್ ಹೊಡಿತಾರೆ. ಬರ್ಲೇ ಇದೆ, ನೀನು ಬರ್ಲೇ ಇದೆ. ಎಷ್ಟು ಕ್ಲಾಸ್ ಅಲ್ಲ ನೀನು? ಸಿಕ್ಸ್ತಾ? ನೀನು ಯಾರ ಅಭಿಮಾನಿ ಅಲ್ಲ? ಅವ್ನು ಡಿ ಬಾಸ್ ಅಭಿಮಾನಿ ಅಲ್ವಂತೆ. ಡಿ ಬಾಸ್ ಬೈತಾನೆ, ಬೈ ಹೇಳ್ತೀನಿ, ಹೊಡೆದು ಬಿಸಾಕ್ತೀವಿ ಅಂತವನಿ. I simply am not ನೋಡು ಮಗ, 2026 ನಿನ್ನ ಕಂಬ್ಯಾಕ್ ಹೆಂಗಿರಬೇಕು ಅಂದರೆ, 2027ರಲ್ಲಿ ನೀನು ತಿರುಗಿ ನೋಡ್ರೆ ನೀನು ಸಕ್ಸಸ್ ಕಾಣಬೇಕು. ಅದು ಬಿಟ್ಟು ಯಾರ್ಯಾರ್ದು ಹಿಂದೆ ಸುತ್ತಿ ಲೈಫ್ ಹಾಳು ಮಾಡ್ಕೊಬೇಡ. ಜೀವನದಲ್ಲಿ ದುಡ್ಡು ಮಾಡೋ ದಾರಿ ನೋಡು. ದುಡ್ಡು ಮಾಡಿದ್ರೆ ತಾನೇ ಎಲ್ಲ ಬರುತ್ತೆ. ದಟ್ ಈಸ್ ದ ಪವರ್ ಆಫ್ ಮನಿ. ಇವತ್ತಿನ ವ್ಲಾಗ್ ಇಷ್ಟೇ ಆಗಿರುತ್ತೆ. ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಸಪೋರ್ಟ್ ಮಾಡಿ. ಇನ್ಸ್ಟಾಗ್ರಾಮಲ್ಲಿ ಹೋಗಿ ಫಾಲೋ ಮಾಡ್ಕೊಳ್ರಿ. ನಾಳೆ ವ್ಲಾಗಲ್ಲಿ ಸಿಗೋಣ. ನಾನು ನಿಮ್ಮ ಪ್ರೀತಿಯ ಪವನ್ ಕನ್ನಡಿಗ.